ನೀವೆಂದೂ ಕೇಳಿರದಂತಹ ಚಿನ್ನಮಸ್ತಾದೇವಿಯ ಕಥೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಚಿನ್ನಮಸ್ತಾದೇವಿಗೆ ವಜ್ರ ವೈರೋಚನಿ, ಪ್ರಚಂಡ ಚಂಡಿ ಎಂಬ ಹೆಸರುಗಳಿವೆ. ಉತ್ತರ ಭಾರತದಲ್ಲಿ ಚಿಂತಾಪೂರ್ಣಿ ಎಂದು ಸಹ ಕರೆಯುತ್ತಾರೆ. ಇನ್ನು ಬೌದ್ಧ ಮತದಲ್ಲೂ ಸಹ ಚಿನ್ನಮಸ್ತಾದೇವಿಯ ಕಥೆ ಇದೆ. ಆ ಕಥೆಯಲ್ಲಿ ಈ ದೇವಿಯನ್ನು ಚಿನ್ನಮುಂಡ ಎಂದು ಕರೆಯುತ್ತಾರೆ. ಚಿನ್ನಮಸ್ತಾದಲ್ಲಿನ ಚಿನ್ನ ಎಂದರೆ ಕತ್ತರಿಸಿದಂತಹ, ಇನ್ನು ಮಸ್ತಾ ಎಂದರೆ ಶಿರಸ್ಸು. ಎರಡೂ ಸೇರಿಸಿದರೆ ಕತ್ತರಿಸಿದಂತಹ ತಲೆ ಎಂದರ್ಥ. ಇನ್ನು ಹಿಂದೂ ಪುರಾಣಗಳಲ್ಲಿ ಬಹಳ ಕಡೆ ಚಿನ್ನಮಸ್ತಾದೇವಿಯ ಕಥೆ ಇದೆ. ಮಾರ್ಕಂಡೇಯ ಪುರಾಣದಲ್ಲಿ, ನಾರದ ಪಂಚರಾತ್ರೆಯ ಪುರಾಣದಲ್ಲಿಯೂ ಸಹ ಈ ದೇವಿಯ ಪ್ರಸ್ತಾವನೆ ಕಂಡುಬರುತ್ತದೆ. ಹಿಂದೂ ತಾಂತ್ರಿಕ ದೇವತೆಯಂತೆ ಹಿಂದೂಗಳು, ಬೌದ್ಧರ ತಾಂತ್ರಿಕ ದೇವತೆಯಂತೆ ಬೌದ್ಧರು ಚಿನ್ನಮಸ್ತಾದೇವಿಯನ್ನು ಆರಾಧಿಸುತ್ತಾರೆ. ಪ್ರತಿ ವರ್ಷದ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಂದು ಚಿನ್ನಮಸ್ತಾದೇವಿ ಹೆಸರಿನಿಂದ ಉತ್ಸವ ನಡೆಸುತ್ತಾರೆ. ಈ ದೇವಿಯನ್ನು ದಶಮಹಾವಿದ್ಯೆಗಳಲ್ಲಿ ಕೆಲವು ಕಡೆ 3ನೇ ಸ್ಥಾನದಲ್ಲಿ, ಇನ್ನೂ ಕೆಲವು ಕಡೆ 6 ಅಥವಾ 7ನೇ ಸ್ಥಾನದಲ್ಲಿ ಇರುತ್ತಾರೆಂದು ಹೇಳುತ್ತಾರೆ. ಪುರುಷ ದೇವರುಗಳನ್ನು ಆರಾಧಿಸಲು ಉಪಯೋಗಿಸುವ ಸ್ತೋತ್ರಗಳನ್ನು ಮಂತ್ರಗಳೆಂದು, ಹೆಣ್ಣು ದೇವತೆಗಳನ್ನು ಆರಾಧಿಸಲು ಬಳಸುವ ಸ್ತೋತ್ರಗಳನ್ನು ವಿದ್ಯೆಗಳು ಎಂದು ಕರೆಯುತ್ತಾರೆ. ಆ ರೀತಿ ಕಾಳಿ ಮಾತಾ ಸ್ವರೂಪಗಳಾದ 10 ಜನ ದೇವತೆಗಳನ್ನು ಆರಾಧಿಸಲು ಬಳಸುವ ಸ್ತೋತ್ರಗಳೇ ದಶಮಹಾವಿದ್ಯೆಗಳು. ಈ ದಶಮಹಾವಿದ್ಯೆಗಳಲ್ಲಿರುವ 10 ಜನ ದೇವತೆಗಳಲ್ಲೊಬ್ಬರೇ ಈ ಚಿನ್ನಮಸ್ತಾದೇವಿ. ಈ ದೇವಿಯನ್ನು ಶ್ರೀಂ ಹ್ರೀಂ ಕ್ಲೀಂ ಐಂ ವಜ್ರ ರೋಚನಿಯೇ ಹೂಂ ಹೂಂ ಗಟ್ ಸ್ವಾಹ ಎಂದು, ಕರ್ಷಣ ಬಂದಾಯ ಚಿನ್ನಮಸ್ತಾಯ ವಜ್ರ ಪ್ರದಾತಾಯ ಕಬಂಧ ಭೈರವಾಯ ಸ್ವಾಹ ಎಂಬ ಉಪಾಸನಾ ಮಂತ್ರಗಳಿಂದ ಆರಾಧಿಸುತ್ತಾರೆ. ಚಿನ್ನಮಸ್ತಾದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಕಷ್ಟಗಳು ದೂರಾಗುತ್ತದೆ, ಸುಖ ಶಾಂತಿ ಲಭಿಸುತ್ತದೆ, ಮಾನಸಿಕ ಶಾಂತಿ ಲಭಿಸುತ್ತದೆ, ಸರಸ್ವತಿ ದೇವಿಯ ಅನುಗ್ರಹ ಸಿಗುತ್ತದೆ, ದರಿದ್ರ ತೊಲಗುತ್ತದೆ, ಶತ್ರುಗಳ ಮೇಲೆ ಗೆಲುವು ಸಾಧಿಸಬಹುದು, ಪದವಿ ಗಳಿಸಬಹುದು, ಯಾವುದನ್ನಾದರೂ ಸಾಧಿಸುವ ಶಕ್ತಿ ಲಭಿಸುತ್ತದೆ ಎಂದು ಭಕ್ತರು ಬಲವಾಗಿ ನಂಬುತ್ತಾರೆ. ಇನ್ನು ತಾಂತ್ರಿಕರು ಮಧ್ಯರಾತ್ರಿಗಳಲ್ಲಿ ಅತೀಂದ್ರಿಯ ಶಕ್ತಿಗಳನ್ನು ಸಾಧಿಸಲು ಚಿನ್ನಮಸ್ತಾದೇವಿಯನ್ನು ಪೂಜಿಸುತ್ತಾರೆ. ಈ ದೇವಿಗೆ ಅಧಿಕವಾಗಿ ಉತ್ತರ ಭಾರತದಲ್ಲಿ ಹಾಗೂ ನೇಪಾಳ ರಾಜ್ಯಗಳಲ್ಲಿ ದೇವಾಲಯಗಳಿವೆ. ಯಾವ ದೇವಿಯ ರೂಪವೂ ಸಹ ಚಿನ್ನಮಸ್ತಾದೇವಿಯಂತೆ ಇರುವುದಿಲ್ಲ. ಆಕೆಯ ರೂಪ ಹೇಗಿರುತ್ತದೆ, ಆ ರೂಪದ ಹಿಂದಿರುವ ಕಥೆ ಏನು, ಆ ಕಥೆಯ ಹಿಂದಿರುವ ಅರ್ಥ ಪರಮಾರ್ಥವೇನೆಂದು ತಿಳಿಯೋಣ. ಚಿನ್ನಮಸ್ತಾದೇವಿಗೆ ಸಂಬಂಧಿಸಿರುವ ಕಥೆಗಳು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಇರುತ್ತದೆ. ಆದರೆ ಅಸಲಿ ಕಥೆ ಏನೆಂದು ನೋಡೋಣ. ಒಂದಾನೊಂದು ಕಾಲದಲ್ಲಿ ಪಾರ್ವತಿ ದೇವಿ ಮಂದಾಕಿನಿ ಎಂಬ ನದಿಯೊಳಗೆ ಸ್ನಾನ ಮಾಡುತ್ತಿರುತ್ತಾರೆ. ಆ ನೀರಿನೊಳಗಿರುವ ಬೆಚ್ಚಗಿನ ಶಾಖ ಆಕೆಗೆ ಏನೋ ಒಂದು ರೀತಿಯಾದ ರೋಮಾಂಚನ ಉಂಟು ಮಾಡುತ್ತದೆ. ಆಕೆಯ ಮನಸ್ಸಿನಲ್ಲಿ ಶೃಂಗಾರದ ಬಯಕೆ ಹುಟ್ಟುತ್ತದೆ. ಇನ್ನು ಕೆಲವೇ ಸಮಯದಲ್ಲಿ ಶೃಂಗಾರದ ಭಾವನೆ ಆಕೆಯ ಮೈತುಂಬಾ ಹರಡುತ್ತದೆ. ಆ ಪರಿಣಾಮದಿಂದ ನೋಡುತ್ತಿದ್ದ ಹಾಗೆ ಆಕೆಯ ಇಡೀ ದೇಹ ಕಡುಗಪ್ಪನೆ ಬಣ್ಣಕ್ಕೆ ಬದಲಾಗುತ್ತದೆ. ಸಮಯವಿಲ್ಲದೆ ಬರುವಂತಹ ಆ ಭಾವನೆಯ ಮೇಲೆ ಪಾರ್ವತಿ ದೇವಿಗೆ ಮೊದಲಿಗೆ ಜಿಗುಪ್ಸೆ, ನಂತರ ಕೋಪ ಶುರುವಾಗುತ್ತದೆ. ಮಂದಾಕಿನಿ ನದಿಯೊಳಗೆ ಪಾರ್ವತಿ ದೇವಿಯೊಂದಿಗೆ 2 ಸಹಚರರು ಇರುತ್ತಾರೆ. ಅವರ ಹೆಸರು ಡಾಕಿಣಿ ಹಾಗೂ ವರ್ಣಿನಿ. ಕೆಲವು ಪ್ರಾಂತ್ಯಗಳಲ್ಲಿ ಇವರನ್ನೇ ಜಯಾವಿಜಯರು ಎಂದು ಸಹ ಕರೆಯುತ್ತಾರೆ. ಇನ್ನೂ ಒಂದು ಕಡೆ ಪಾರ್ವತಿ ದೇವಿ ಶೃಂಗಾರದ ಬಯಕೆಯ ಮೇಲಿನ ಜಿಗುಪ್ಸೆ, ಕೋಪದಿಂದ ಇರುವಾಗ ಅವರ ಬಳಿ ಈ ಡಾಕಿಣಿ ವರ್ಣಿನಿಗಳು, ಅಮ್ಮ ನಮಗೆ ಬಹಳ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡಿ ಎಂದು ಬೇಡುತ್ತಾರೆ. ಆಗ ಪಾರ್ವತಿ ದೇವಿ, ಮನೆಗೋದ ಬಳಿಕ ನಿಮ್ಮ ಹಸಿವು ನೀಗಿಸುತ್ತೇನೆ ಎಂದರು. ಆದರೆ ಡಾಕಿಣಿ ವರ್ಣಿನಿಗಳು, ಅಮ್ಮ ನಮಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ, ವಿಪರೀತವಾಗಿ ಹಸಿವಾಗುತ್ತಿದೆ, ನಮಗೀಗಲೇ ಏನಾದರೂ ಬೇಕು ಎಂದರು. ಡಾಕಿಣಿ ವರ್ಣಿನಿಗಳ ಶರೀರವೂ ಸಹ ಹಸಿವೆಂಬ ಭಾವನೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಅವರ ದೇಹವು ಕಡುಗಪ್ಪನೆ ಬಣ್ಣಕ್ಕೆ ತಿರುಗಿರುತ್ತದೆ. ಅದರಿಂದ ಅನ್ನಪೂರ್ಣೆ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿ ತನ್ನ ಮಕ್ಕಳ ಹಸಿವನ್ನು ನೀಗಿಸುವುದು ತನ್ನ ಧರ್ಮವೆಂದು ಭಾವಿಸಿ ಖಡ್ಗ ಕೈಲಿಡಿದು ತನ್ನ ತಲೆ ಕತ್ತರಿಸಿಕೊಳ್ಳುತ್ತಾರೆ. ಕತ್ತರಿಸಿದಂತಹ ತನ್ನ ತಲೆಯನ್ನು ಎಡಗೈಲಿ, ಆ ತಲೆ ಕತ್ತರಿಸಿದ ಖಡ್ಗವನ್ನು ಬಲಗೈಲಿ ಇಟ್ಟುಕೊಳ್ಳುತ್ತಾರೆ. ಆಕೆಯ ಕತ್ತಿನ ಮೇಲ್ಭಾಗದಿಂದ 3 ಪಾಯಗಳಂತೆ ರಕ್ತ ಹೊರಗೆ ಚಿಮ್ಮುತ್ತಿತ್ತು. ಒಂದು ಪಾಯದಿಂದ ಬರುತ್ತಿರುವ ರಕ್ತವನ್ನು ಡಾಕಿಣಿ ಬಾಯಿಗೆ, 2ನೇ ಪಾಯದಿಂದ ಬರುತ್ತಿರುವ ರಕ್ತವನ್ನು ವರ್ಣಿನಿಯ ಬಾಯಿಗೆ, 3ನೇ ಪಾಯದಿಂದ ಬರುತ್ತಿರುವ ರಕ್ತವನ್ನು ತನ್ನ ಬಾಯೊಳಗೆ ಹರಿಬಿಟ್ಟಳು ದೇವಿ. ಅದರಿಂದ ಡಾಕಿಣಿ ವರ್ಣಿನಿಯ ಹಸಿವು ತೀರಿತು, ಪಾರ್ವತಿಯ ಕೋಪವೂ ಕಡಿಮೆಯಾಯಿತು. ನಂತರ ತನ್ನ ತಲೆಯನ್ನು ಯಥಾಸ್ಥಿತಿಯಲ್ಲಿರಿಸಿ ಪಾರ್ವತಿ ದೇವಿ ಸೌಮ್ಯ ರೂಪಕ್ಕೆ ಬದಲಾಗಿ ಮನೆಗೆ ಹಿಂದಿರುಗಿದರು.
ಚಂಡ ಪ್ರಚಂಡಿಯಾಗಿ ಕರೆಯಲ್ಪಡುವ ಈ ಮಾತೆಯ ಕತೆ ಇನ್ನೊಂದು ರೀತಿಯಲ್ಲೂ ಹೇಳುತ್ತಾರೆ. ಅದೇನೆಂದು ಸಹ ನೋಡೋಣ. ಒಂದು ದಿನ ಪಾರ್ವತಿ ತನ್ನ ಸಹಚರರಾದ ಜಯ ವಿಜಯರೊಂದಿಗೆ ಮಂದಾಕಿನಿ ಸರೋವರದಲ್ಲಿ ಸ್ನಾನ ಮಾಡುತ್ತಿರುತ್ತಾರೆ. ಪಾರ್ವತಿ ದೇವಿ ಹಾಗೂ ಜಯ ವಿಜಯರು ಆಗಲೇ ಒಬ್ಬ ರಾಕ್ಷಸನನ್ನು ಸಂಹರಿಸಿ ಬಂದಿರುತ್ತಾರೆ. ಆದರೆ ಜಯ ವಿಜಯರಿಗೆ ಹಸಿವು ಹೋಗುವುದಿಲ್ಲ. ಹಸಿವು ಹಸಿವು ಎಂದು ಪಾರ್ವತಿ ದೇವಿಯನ್ನು ಬೇಲಾಡಿದಾಗ ಆಕೆಯ ಅನುಚರರ ರಕ್ತದಾಹ ತೀರಿಸುವುದಕ್ಕಾಗಿ ತನ್ನ ಶಿರಸ್ಸನ್ನು ಭೇದಿಸಿ ಅದರಿಂದ ಬಂದಂತಹ ರಕ್ತದಿಂದ ಅವರಿಬ್ಬರ ಹಸಿವನ್ನು ನೀಗಿಸುತ್ತಾಳೆ ಪಾರ್ವತಿ. ಇನ್ನು ಇದೇ ರೂಪದಲ್ಲಿರುವ ದೇವಿಯನ್ನು ತಾಂತ್ರಿಕ ಬೌದ್ಧ ಮತಸ್ಥರು ಪೂಜಿಸುತ್ತಾರೆ. ಆದರೆ ಅವರ ಪ್ರಕಾರ ಕತೆ ಬೇರೆ ರೀತಿಯಲ್ಲೇ ಇರುತ್ತದೆ. ಆ ಕತೆ ಏನೆಂದು ಸಹ ತಿಳಿಯೋಣ. ನಾವು ಚಿನ್ನಮಸ್ತಾದೇವಿ ಎಂದು ಕರೆಯಲ್ಪಡುವ ಈ ದೇವಿಯನ್ನೇ ಬೌದ್ಧರು ಚಿನ್ನಮುಂಡ ಎಂದು ಕರೆಯುತ್ತಾರೆ. ವಜ್ರ ಯೋಗಿನಿ ಎಂದು ಸಹ ಕರೆಯುತ್ತಾರೆ. ಟಿಬೆಟ್ ಪ್ರಾಂತ್ಯದಲ್ಲಿ ಈಕೆ ಮುಖ್ಯವಾದ ದೇವಿಯಂತೆ ಪೂಜೆಗಳನ್ನು ಸ್ವೀಕರಿಸುತ್ತಾರೆ. ಆದರೆ ಭಾರತದ ಬೌದ್ಧ ಮತಸ್ಥರು ಚಿನ್ನಮುಂಡಾದೇವಿ ಕಥೆಯನ್ನು ಯಾವ ರೀತಿ ಹೇಳಿದ್ದಾರೆಂದು ನೋಡೋಣ. 9ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ದಕ್ಷಿಣ ಪ್ರಾಂತ್ಯದಲ್ಲಿ ಇಬ್ಬರು ಸಹೋದರಿಯರಿದ್ದರು. ಅವರ ಹೆಸರುಗಳು ಮೇಕಲಾ ಹಾಗೂ ಕನಕಲಾ. ಇವರಲ್ಲೊಬ್ಬರಿಗೆ 8 ವರ್ಷ, ಮತ್ತೊಬ್ಬರಿಗೆ 10 ವರ್ಷದ ವಯಸ್ಸಿನಲ್ಲಿ ಒಬ್ಬ ಬ್ರಾಹ್ಮಣನೊಂದಿಗೆ ಇವರಿಬ್ಬರಿಗೂ ಅವರ ಹಿರಿಯರು ವಿವಾಹ ನಿಶ್ಚಿತಾರ್ಥ ನಡೆಸುತ್ತಾರೆ. ಆದರೆ ಇವರಿಗೆ ಯುಕ್ತ ವಯಸ್ಸು ಬಂದಾಗ ಅವರ ವಿವಾಹ ಅನಿವಾರ್ಯ ಕಾರಣದಿಂದ ನಿಂತು ಹೋಗುತ್ತದೆ. ಇನ್ನು ಮನೆಯಲ್ಲಿರುವ ಹಿರಿಯರು ನಿಶ್ಚಿತಾರ್ಥ ಆದ ಮೇಲೆ ವಿವಾಹ ನಿಂತು ಹೋದರೆ ಇವರಿಬ್ಬರನ್ನು ಯಾರು ವಿವಾಹವಾಗುತ್ತಾರೆಂಬ ಚಿಂತೆಯಲ್ಲಿ ಮುಳುಗಿರುತ್ತಾರೆ. ಇನ್ನು ನಿಶ್ಚಿತಾರ್ಥ ಆದ ಮೇಲೆ ವಿವಾಹವಾದಂತೆ ಎಂದು ತೀರ್ಮಾನಿಸಿ ಮತ್ತೆ ಇವರಿಬ್ಬರ ವಿವಾಹದ ಬಗ್ಗೆ ಯೋಚಿಸುವುದಿಲ್ಲ ಅವರ ಹಿರಿಯರು. ಕೊನೆಗೆ ಆ ಇಬ್ಬರು ಸಹೋದರಿಯರನ್ನು ಕನ್ಹಪ ಎಂಬ ಒಬ್ಬ ಗುರುವಿಗೆ ಒಪ್ಪಿಸುತ್ತಾರೆ. ಆ ಕನ್ಹಪ ಗುರು ಕೆಲವು ದಿನಗಳು ಆ ಸಹೋದರಿಯರಿಗೆ ವಜ್ರವಾರಾಹಿ ಸಾಧನೆಯನ್ನು ಬೋಧಿಸಿ ನೀವು ಅರಣ್ಯಕ್ಕೆ ಹೋಗಿ ತೀವ್ರವಾಗಿ ತಪಸ್ಸು ಮಾಡಿ ಎಂದು ಕಳಿಸುತ್ತಾರೆ. ಅವರಿಬ್ಬರು ಕನ್ಹಪಾರ ಆದೇಶದ ಮೇರೆಗೆ ಅರಣ್ಯಕ್ಕೋಗಿ 12 ವರ್ಷಗಳು ಕಠಿಣವಾಗಿ ತಪಸ್ಸು ಮಾಡುತ್ತಾರೆ. ಅನೇಕ ಸಿದ್ಧಿಗಳೂ ಸಹ ಲಭಿಸುತ್ತದೆ. ಆ ಅರಣ್ಯದಲ್ಲಿಯೇ ಅವರಿಗೆ ಗೋರಖ್ನಾಥ್ ಎಂಬ ಗುರುವಿನ ಶಿಷ್ಯಂದಿರು ಪರಿಚಯವಾಗುತ್ತಾರೆ. ಅವರು ನೀವು ಕನ್ಹಪಾರ ಶಿಷ್ಯಂದಿರ ಎಂದು ಹೀಯಾಳಿಸಿ ನಿಮಗೇನಾದರೂ ವಿದ್ಯೆ ತಿಳಿದಿದ್ದರೆ ತೋರಿಸಿ ಎನ್ನುತ್ತಾರೆ. ಆಗ ಆ ಸಹೋದರಿಯರು ತಮಗಿರುವ ಸಿದ್ಧಿಗಳನ್ನು ಉಪಯೋಗಿಸಿ ಸುಂದರವಾದ ಪ್ರದೇಶದಲ್ಲಿದ್ದ ಗೋರಖ್ನಾಥ್ ಆಶ್ರಮವನ್ನು ಒಂದು ಮರುಭೂಮಿಗೆ ಬದಲಾಯಿಸುತ್ತಾರೆ. ಆಗ ಆ ಯೋಗಿಯ ಶಿಷ್ಯಂದಿರು ಕ್ಷಮಾರ್ಪಣೆ ಯಾಚಿಸುತ್ತಾರೆ. ಅದರ ಬಳಿಕ ಅವರ ಆಶ್ರಮವನ್ನು ಯಥಾ ಪ್ರದೇಶದಲ್ಲಿ ಇರಿಸುತ್ತಾರೆ ಕನಕಲಾ ಮೇಕಲಾ. ಅದರ ನಂತರ ಆ ಸಹೋದರಿಯರು ತಮ್ಮ ಗುರುವಿನ ಬಳಿ ಹಿಂದಿರುಗುತ್ತಾರೆ. ಆದರೆ ಆ ಗುರು ಅವರನ್ನು ಕಂಡುಹಿಡಿಯಲಾಗದೆ ನೀವು ನಿಜವಾಗಲೂ ನನ್ನ ಶಿಷ್ಯಂದಿರೇ ಆಗಿದ್ದರೆ ಗುರುದಕ್ಷಿಣೆಯಾಗಿ ನಿಮ್ಮ ತಲೆಗಳನ್ನು ನನಗೆ ಕೊಡಿ ಎಂದು ಕೇಳುತ್ತಾನೆ. ಕೂಡಲೇ ಆ ಇಬ್ಬರು ಸಹೋದರಿಯರು ಅವರ ತಲೆಗಳನ್ನು ಕತ್ತರಿಸಿ ಗುರುವಿನ ಪಾದದ ಮೇಲಿರಿಸುತ್ತಾರೆ. ಅದರ ಬಳಿಕ ತಲೆ ಇಲ್ಲದೆ ಅವರಿಬ್ಬರ ದೇಹಗಳು ವಿಕೃತವಾಗಿ ನಾಟ್ಯ ಮಾಡುತ್ತವೆ. ಅದರಿಂದ ಕನಕಲಾ ಮೇಕಲಾರ ಹೆಸರು ಡಾಕಿಣಿ ವರ್ಣಿನಿಗಳಂತೆ ಪ್ರಚಾರವಾಯಿತು. ಆಗ ವಜ್ರವಾರಾಹಿ ದೇವಿ ಚಿನ್ನಮುಂಡ ರೂಪದಲ್ಲಿ ಬಂದು ಅವರೊಂದಿಗೆ ನಾಟ್ಯವಾಡಿ ಅವರನ್ನು ಯಥಾಸ್ಥಿತಿಗೆ ತರುತ್ತಾಳೆ. ಇದೇ ಬೌದ್ಧರು ಹೇಳುವ ಚಿತ್ರ ವಿಚಿತ್ರವಾದ ಚಿನ್ನಮುಂಡಾದೇವಿಯ ಕತೆ. ಇನ್ನು ಈಗ ಆಕೆಯ ರೂಪವಿರುವ ವಿಧಾನವೇನು, ಆ ರೂಪದ ಹಿಂದಿರುವ ಪರಮಾರ್ಥವೇನೆಂಬ ವಿಷಯ ತಿಳಿಯೋಣ. ಚಿನ್ನಮಸ್ತಾದೇವಿ ತನ್ನ ಕೊರಳಲ್ಲಿ ತಲೆ ಬುರುಡೆಗಳನ್ನು ಹಾರವಾಗಿ ಧರಿಸಿರುತ್ತಾಳೆ. ಬಟ್ಟೆ ಧರಿಸುವುದಿಲ್ಲ, ನಗ್ನವಾಗಿರುತ್ತಾರೆ. ಎದೆಯ ಮೇಲೆ ಮಣಿಮಾಲೆ ಹಾಗೂ ತಾವರೆ ಹೂವು ಧರಿಸಿರುತ್ತಾಳೆ. ಯಜ್ಞೋಪವೀತವಾಗಿ ಕೊರಳಲ್ಲೊಂದು ಹಾವಿರುತ್ತದೆ. ಆಕೆಯ ಕಾಲಿನ ಕೆಳಗೆ ರತಿಕ್ರೀಡೆಯಲ್ಲಿ ಮುಳುಗಿರುವಂತಹ ಇಬ್ಬರು ಸ್ತ್ರೀ ಪುರುಷರಿರುತ್ತಾರೆ. ಆಕೆಯ ಬಲಗೈಯಲ್ಲೊಂದು ಕತ್ತಿ, ಎಡಗೈಲಿ ಕತ್ತರಿಸಿದಂತಹ ತನ್ನ ತಲೆ ಇರುತ್ತದೆ. ಆ ತಲೆಯ ಮೇಲೆ ವಜ್ರ ಕಿರೀಟ, ಓಲೆ, ಮೂಗುತ್ತಿ ಇರುತ್ತದೆ. ಪೂರ್ತಿ ಅಲಂಕಾರವಾಗಿರುತ್ತಾರೆ. ತುಟಿಯ ಮೇಲೆ ಕಿರುನಗೆ ಇರುತ್ತದೆ. ದೇವಿಯ ಚಿತ್ರ ಕೆಲವು ಪ್ರಾಂತ್ಯಗಳಲ್ಲಿ ನೀಲಿ ಬಣ್ಣದಿಂದಲೂ ಕೆಲವು ಕಡೆ ಕೆಂಪು ಬಣ್ಣದಿಂದಲೂ ಇರುತ್ತದೆ. ಚಿನ್ನಮಸ್ತಾದೇವಿ ಚಿತ್ರದಲ್ಲಿನ ಪ್ರತಿಯೊಂದಕ್ಕೂ ಆಶ್ಚರ್ಯ ಕಲುಗಿಸುವ ಅರ್ಥವಿರುತ್ತದೆ. ಅದೇನೆಂದರೆ ಆಕೆ ರತಿಕ್ರೀಡೆಯಲ್ಲಿ ಮುಳುಗಿರುವ ಒಂದು ಜೋಡಿಯ ಮೇಲೆ ನಿಂತಿರುತ್ತಾಳೆ. ಇದಕ್ಕೆ 2 ರೀತಿಯ ವಿವರಣೆಗಳಿವೆ. ಕಾಲಿನ ಕೆಳಗಿರುವ ಜೋಡಿಯು ಸ್ತ್ರೀ ಮೇಲ್ಭಾಗದಲ್ಲಿ, ಪುರುಷ ಕೆಳಭಾಗದಲ್ಲಿರುತ್ತಾರೆ. ಸೃಷ್ಟಿಗೆ ಕಾರಣವಾದ ತಾಯಿಯದು ಮೊದಲ ಸ್ಥಾನ ಎಂದು ಹೇಳುವುದೇ ಈ ಚಿತ್ರದ ಉದ್ದೇಶ. ಕಾಮ ಎಂದರೆ ಬಯಕೆ. ದೇವಿ ಆ ಜೋಡಿಯ ಮೇಲೆ ನಿಂತಿರುವುದು ಕಾಮ ಭಾವನೆಯನ್ನು ತುಳಿದು ಹಾಕುತ್ತೇನೆಂದು ಅರ್ಥ. ಇನ್ನು ದೇವಿಯ ತಲೆ ಕತ್ತರಿಸಿರುತ್ತದೆ.
ಶರೀರದಿಂದ 3 ಪಾಯಗಳ ರಕ್ತ ಹೊರಬರುತ್ತಿರುತ್ತದೆ. ಆಕೆಯ ಎಡಗಡೆ ಡಾಕಿಣಿ ರಕ್ತ ಕುಡಿಯುತ್ತಾಳೆ, ಬಲಗಡೆ ರಕ್ತ ವರ್ಣಿನಿ ಕುಡಿಯುತ್ತಾಳೆ. ಮಧ್ಯದಲ್ಲಿರುವ ರಕ್ತವನ್ನು ದೇವಿ ಸ್ವತಃ ಸೇವಿಸುತ್ತಾಳೆ. ತನ್ನ ಭಕ್ತರಿಗೆ ರಕ್ತ ಕೊಟ್ಟು ಅವರನ್ನು ಪೋಷಿಸುತ್ತಾಳೆ. ಹಾಗೆಯೇ ರಕ್ತ ಮನುಷ್ಯನನ್ನು ಪೋಷಿಸುತ್ತದೆ ಎಂಬುದೇ ಇದರ ಅರ್ಥ. ಇನ್ನೊಂದು ಅರ್ಥದಲ್ಲಿ ಆ 3 ರಕ್ತಧಾರೆಗಳು ಇಡ, ಪಿಂಗಳ ಹಾಗೂ ಸುಷ್ಮ ಎಂಬ 3 ನಾಡಿಗಳನ್ನು ಸೂಚಿಸುತ್ತದೆ. ಈ 3 ನಾಡಿಗಳೇ ಮಾನವನ ದೇಹದಲ್ಲಿರುವ ಎಲ್ಲಾ ಅಂಗಗಳಿಗೆ ಪ್ರಾಣ ಹಾಗೂ ಶಕ್ತಿ ತುಂಬುತ್ತದೆ. ಇನ್ನು ಕತ್ತರಿಸಿದ ತಲೆಗೆ ಅರ್ಥವೇನೆಂದರೆ, ತಲೆ ಎಂಬುದು ಅಹಂಕಾರಕ್ಕೆ ಚಿಹ್ನೆ. ಇನ್ನು ತಲೆ ಕತ್ತರಿಸುವುದು ಅಹಂಕಾರವನ್ನು ಕತ್ತರಿಸುವುದಕ್ಕೆ ಸಂಕೇತ. ಇನ್ನೊಂದು ಅರ್ಥದಲ್ಲಿ ತಲೆಯೇ ಶರೀರದ ಎಲ್ಲಾ ಅಂಗಗಳನ್ನು ನಿಯಂತ್ರಿಸುತ್ತದೆ. ಶರೀರದ ಎಲ್ಲಾ ವಿಲಾಸಗಳನ್ನು ಕೇವಲ ತಲೆಯಿಂದ ಮಾತ್ರವೇ ನಿಲ್ಲಿಸಲು ಸಾಧ್ಯ. ಹಾಗಾಗಿ ತಲೆಯನ್ನು ಕತ್ತರಿಸಿದರೆ ಬಯಕೆಗಳನ್ನು ಕತ್ತರಿಸಿದಂತೆ ಎಂಬುದೇ ಇದರ ಅರ್ಥ. ಚಿನ್ನಮಸ್ತಾದೇವಿ ನಗ್ನವಾಗಿರುತ್ತಾಳೆ. ನಗ್ನ ಎಂಬುದು ಅನಂತವಿಡೀ ಹರಡಿರುವಂತಹ ದೈವ ಭಾವನೆಯನ್ನು ಸೂಚಿಸುತ್ತದೆ. ಮತ್ತೊಂದು ಅರ್ಥದಲ್ಲಿ ಸಾಮಾಜಿಕ ನಿಯಮಗಳಿಗಾಗಲಿ ಯಾವುದೇ ಬಂಧನಕ್ಕಾಗಲಿ ನಾನು ಬಂದಿಯಾಗುವುದಿಲ್ಲ ಎಂಬುದೇ ಅದರ ಅರ್ಥ. ಆಕೆ ಯಜ್ಞೋಪವೀತವಾಗಿ ಧರಿಸಿದಂತಹ ಹಾವು ಪವಿತ್ರತೆಗೆ ಸಂಕೇತ. ಕೊರಳಲ್ಲಿ ಧರಿಸಿದಂತಹ ತಲೆ ಬುರುಡೆಗಳು ಪ್ರಪಂಚದಲ್ಲಿ ಸರ್ವವೂ ನನಗೆ ತಿಳಿದಿದೆ ಎಂಬುದಕ್ಕೆ ಸಂಕೇತ. ನಂತರ ದೇವಿಯ ಎಡಗಾಲು ಮುಂದಿರುತ್ತದೆ. ಆದರೆ ಹಿಂದೂಗಳು ಸಾಮಾನ್ಯವಾಗಿ ಬಲಗಾಲು ಮುಂದಿಡುವುದು ಶುಭ ಸೂಚಕವೆಂದು ಭಾವಿಸುತ್ತೇವೆ. ಆದರೆ ದೇವಿ ತನ್ನ ಎಡಗಾಲು ಮುಂದಿಡುವುದರಿಂದ ಮಾನವರು ತಯಾರಿಸಿಕೊಂಡಂತಹ ಕಟ್ಟುಪಾಡುಗಳನ್ನು ನಾನು ಅನುಸರಿಸುವುದಿಲ್ಲ ಎಂದು ಸೂಚಿಸುತ್ತದೆ. ಆಕೆಯ ಕೈಲಿರುವ ಖಡ್ಗ ಬೆಳಕು ಹಾಗೂ ಜ್ಞಾನವನ್ನು ಸೂಚಿಸುತ್ತದೆ. ಆಕೆಯ ಎಡಗಡೆ ಬಲಗಡೆ ನಿಂತಿರುವ ಡಾಕಿಣಿ ವರ್ಣಿನಿಗಳು ಸಹ ನಗ್ನವಾಗಿಯೇ ಇರುತ್ತಾರೆ. ಅಂದರೆ ಅವರಿಬ್ಬರೂ ಸಹ ಭ್ರಮೆಗಳನ್ನು ತೊರೆದು ಜ್ಞಾನದಿಂದ ಅನಂತವಾದ ಭಾವನೆಯಿಂದ ಇದ್ದಾರೆಂದು ಹಾಗೂ ಎಲ್ಲರೂ ಹಾಗೆಯೇ ಇರಬೇಕೆಂದು ಸೂಚಿಸುತ್ತಾರೆ. ತಾವರೆ ಹೂವಿನ ಮೇಲೆ ಸ್ತ್ರೀ ಪುರುಷರ ಜೋಡಿ, ಅವರ ಮೇಲೆ ದೇವಿ ನಿಂತಿರುತ್ತಾಳೆ. ಇಲ್ಲಿ ತಾವರೆ ಹೂವು ಏನು ಸೂಚಿಸುತ್ತದೆಂದರೆ, ತಾವರೆ ಹೂವು ಕೆಸರಿನಲ್ಲಿರುತ್ತದೆ. ಆದರೆ ಆ ಕೆಸರನ್ನು ತನ್ನ ಮೈಗೆ ಅಂಟಿಸಿಕೊಳ್ಳುವುದಿಲ್ಲ. ಲೋಕದಲ್ಲಿ ಜೀವಿಸುವವರೆಲ್ಲರೂ ಲೋಕದಲ್ಲಿರುವ ಪಾಪಗಳಿಗೆ, ಬಯಕೆಗಳಿಗೆ ಅಂಟಿಕೊಳ್ಳದೇ ಇರಬೇಕೆಂಬುದೇ ಅದರ ಅರ್ಥ. ಹೀಗೆ ಚಿನ್ನಮಸ್ತಾದೇವಿ ಚಿತ್ರದ ಹಿಂದೆ ಕೋರಿಕೆಗಳನ್ನು ತೊರೆದು ನಗ್ನತ್ವದ ಮುಖಾಂತರ ವಿಶ್ವದ ಭಾವನೆಗಳನ್ನು ಸೂಚಿಸುತ್ತದೆ. ನಮ್ಮ ಹಿಂದೂ ಮತದಲ್ಲಿ ಹೀಗೆ ಪ್ರತಿಯೊಂದು ವಿಷಯದ ಹಿಂದೆ ಒಂದು ಅರ್ಥ, ಪರಮಾರ್ಥ ಇರುತ್ತದೆ. ಶರೀರಕ್ಕಿಂತಲೂ ಮನಸ್ಸೇ ಪ್ರಧಾನ. ಅದರೊಳಗಿರುವ ಅನಂತವಾದ ಭಾವನೆಯೇ ಪ್ರಧಾನವೆಂದು ಹೇಳುತ್ತಲೇ ಇರುತ್ತದೆ ನಮ್ಮ ಹಿಂದೂ ಮತ. ಸ್ನೇಹಿತರೆ, ಇದೇ ಚಿನ್ನಮಸ್ತಾದೇವಿಯ ವಿಧ ವಿಧವಾದ ಕಥೆಗಳು. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.